ಬಡ್ಡಿ ಇಲ್ಲ ಅಂತ ಹೇಳಿ ಚಿನ್ನ ಅಡೋ ಇಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ಎಚ್ಚರ ವಹಿಸ್ಕೊಳ್ಳಿ. ಯಾಕೆ ಅಂದರೆ ಈ ಸ್ಟೋರಿಯನ್ನು ನೋಡಿದ ಮೇಲೆ ನಿಮಗೂ ಗೊತ್ತಾಗುತ್ತೆ ಚಿನ್ನ ಅಡ ಇಡಬೇಕಾ ಅಥವಾ ಬೇಡವಾ ಅಂತ ಹೇಳಿ. ನಂಬಿ ಅಡಮಾನವಿಟ್ರೆ ಚಿನ್ನದ ಜೊತೆಗೇನೆ ಪರಾರಿ ಆಗಿಬಿಡ್ತಾರೆ, ಪಂಗನಾಮವನ್ನು ಹಾಕ್ತಾರೆ. ತುಂಬಾ ಕಡೆಗಳಾಗಿದೆ ಇದು. ಎಮಿರೇಟ್ ಎಂಬ ಕಂಪನಿಯ ಮೂಲಕ ಗ್ರಾಹಕರಿಗೆ ವಂಚನೆ, ತುಂಬಾ ದೊಡ್ಡ ಹೆಸರನ್ನ ಇಡೋ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಚಿನ್ನಕ್ಕೆ 11 ತಿಂಗಳು ಬಡ್ಡಿ ಇಲ್ಲದೆ ಸಾಲ ಕೊಡ್ತಾ ಇದ್ದಂಥ ಕಂಪನಿ ಇದು. ಅವಾಗಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. 11 ತಿಂಗಳವರೆಗೆ ಚಿನ್ನ ಬಿಡಿಸಿಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಬಡ್ಡಿ ಇಲ್ಲ ಅಂತ ಚಿನ್ನವನ್ನ ಅಡಮಾನವಿಟ್ಟು ಸಾಲವನ್ನ ಜನ ಪಡೆದಿದ್ರು. 11 ತಿಂಗಳ ನಂತರ ಕಂಪನಿನೂ ಇಲ್ಲ, ಚಿನ್ನನೂ ಇಲ್ಲ. ಮನೆಯಲ್ಲಿರುವಂಥ ಚಿನ್ನಗೆ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ದೂರು ಬಳಿಕ ಆರೋಪಿಗಳಾದ ಸಲಾಂ ಮತ್ತು ಅಜಿತ್ನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 1.8 ಕೋಟಿ ಮೌಲ್ಯದ 1 ಕೆಜಿ ಚಿನ್ನ ಮತ್ತೆ ಬೆಳ್ಳಿಯನ್ನ ವಶಕ್ಕೆ ತಗೊಂಡಿದ್ದಾರಂತೆ. ಎಂಥ ಖತರ್ನಾಕ್ ಐನಾತಿಗಳಿರ್ಬೇಕ್ರಿ ಇವರೆಲ್ಲ. ಪಬ್ಬ ಸಾಲ ಆದರೂ ಎಷ್ಟು ಅಂತ, ಆ ಬಂಗಾರ ರೇಟ್ ಅಷ್ಟೇ ಸಾಲ ಕೊಡ್ತಿದ್ರ ಅಥವಾ ಕಡಿಮೆನಾ? ಅದರ ರೇಟ್ ಅಷ್ಟೇ ದುಡ್ಡು ಕೊಟ್ಟಿದ್ದಿದ್ರೆ ಬೇರೆ ಮಾತು. ಅಲ್ಲೂ ಕಡಿಮೆ ಕೊಟ್ಬಿಟ್ಟು ಜಾಸ್ತಿ ಬಂಗಾರ ಇಟ್ಕೊಂಡ್ಬಿಟ್ರೆ ಕೊಟ್ಟವರು ಹಿಂಗೆ ತಿಂದು ಮಂಗನಂತೆ, ಇಸ್ಕೊಂಡವರು ನಮಗೆ ಸಿಕ್ಕಿದ್ದೆ ಚಾನ್ಸು ಅಂತ ಹೊಡ್ಕೊಂಡು ಹೋಗ್ತಾ ಇರೋ ಕೆಲಸ. 1.8 ಕೋಟಿ ಮೌಲ್ಯದು ಸುಲಭ ಅಲ್ವಾ? ದುಡಿಯೋ ಅವಶ್ಯಕತೆ ಇಲ್ಲ ಜೀವನದಲ್ಲಿ. ಇಂಥದ್ದೊಂದು ಮಾಡಿ ಮುಗಿಸ್ಕೊಂಡು ಎದ್ದೋಗ್ಬಿಟ್ರೆ ಮುಗಿದೋಯ್ತಲ್ಲ ಕತೆ. ಎಲ್ಲರೂ ಇಂಥ ದಾರಿ ಹಿಡಿದ್ರೆ ಹೆಂಗ್ರಿ ಕತೆ? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇತ್ತೀಚೆಗಂತೂ ಇಂಥವು ವಿಪರೀತವಾಗ್ತಾ ಇದೆ. ಕಾರಣ ಮಧ್ಯಮ ವರ್ಗದಲ್ಲಿರುವಂಥವರಿಗೆ ಜೊತೆಗೆ ಬಡವರ ಕಷ್ಟಕ್ಕೆ ಅನುಕೂಲ ಆಗಲಿ ಅಂತ ಚಿನ್ನ ಅಡ ಇಟ್ಬಿಟ್ಟು ತೊಗೊಂಡು ಬರ್ತಾರೆ, ನಮ್ಮ ಕಷ್ಟಕ್ಕೆ ಆಗುತ್ತೆ ಅಂತೇಳಿ. ಆ ಚಿನ್ನಾನೇ ಎಗರಿಸುವಂಥ ಇಂಥ ಕಂಪನಿಗಳು ಹುಟ್ಕೊಂಡ್ಬಿಟ್ರೆ ಏನ್ರಿ ಮನುಷ್ಯರು ಹೆಂಗೆ ನಂಬಬೇಕು ಅಂತ, ಯಾರನ್ನು ನಂಬಬೇಕು ಅಂತ? ನಿಜ ಅರುಣ್, ಬೆಂಗಳೂರಿನಲ್ಲಿ ಅದು ಚಿನ್ನದ ಮೇಲೆ 0% ಬಡ್ಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜಾಹೀರಾತನ್ನ ಕೊಟ್ಟು ಅದನ್ನ ಒಂದಷ್ಟು ಜನರಿಗೆ ತಲುಪಿಸುವಂತಹ ರೀತಿಯಲ್ಲಿ ಪ್ರಮೋಟ್ ಮಾಡಿ ಇದೀಗ ಜನರಿಂದ ಸುಮಾರು 4 ಕೆಜಿಯಷ್ಟು ಚಿನ್ನವನ್ನ ಕದ್ದು ಪರಾರಿಯಾಗಿರೋದು ಮತ್ತೆ ಜನರಿಗೆ ವಂಚನೆಯನ್ನು ಎಸಗಿರತಕ್ಕಂತಹ ಪ್ರಕರಣವನ್ನ ಸಿಸಿಬಿಯ ಆರ್ಥಿಕ ಅಪರಾಧ ದಳದ ಅಧಿಕಾರಿಗಳು ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡಿ ಸುಮಾರು 1.8 ಕೆಜಿಯಷ್ಟು ಚಿನ್ನವನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ವಿದ್ಯಾರಣ್ಯಪುರದಲ್ಲಿ ಇವರು ಒಂದು ಅಂಗಡಿಯನ್ನ ತೆರೆದುಕೊಳ್ತಾರೆ. 0% ಬಡ್ಡಿ ಮೇಲೆ ನೀವು ಚಿನ್ನ ಇಟ್ಟರೆ 0% ಬಡ್ಡಿ ಹಾಕ್ತೀವಿ, ನಾವು ಬಡ್ಡಿಯನ್ನ ತೆಗೆದುಕೊಳ್ಳೋದಿಲ್ಲ ನೀವು ಅಡವಿಟ್ಟಂತಹ ಚಿನ್ನದ ಮೇಲೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ 11 ತಿಂಗಳವರೆಗೂ ಕೂಡ ಯಾವುದೇ ಕಾರಣಕ್ಕೂ ಚಿನ್ನವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ, ಇದು ಕಂಪ್ನಿ ರೂಲ್ಸ್ ಅಂತ ಹೇಳ್ತಾರೆ. ಹೇಗೂ 0% ಬಡ್ಡಿ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಜನರು ಕೂಡ ಯಾರು ಚಿನ್ನವನ್ನ ಇಟ್ಟಿರ್ತಾರೋ, ಅಡ ಇಟ್ಟಿರ್ತಾರೋ ಅಂತವ್ರು 11 ತಿಂಗಳು ಕಾಯ್ದು ಬಿಡಪ್ಪ ಅಂತ ಹೇಳಿ ಆರಾಮಾಗಿ ಇರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿ ಇವರು ಅಂಗಡಿಯನ್ನ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ಈ ಸಂಬಂಧ ಹಲವಾರು ದೂರುಗಳು ಸಿಸಿಬಿಗೆ ಬಂದಿರ್ತವೆ. ಆ ದೂರಿನ ಪರಿಶೀಲನೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈ ಇಬ್ಬರು ಏನ್ ಮಾಡಿರ್ತಾರೆ, ಈ SBR ಲೇಔಟ್ ನಲ್ಲಿ ಒಂದಷ್ಟು ಈ ಚಿನ್ನವನ್ನ ಜ್ಯುವೆಲರಿ ಶಾಪ್ಗೆ ಮಾರಾಟ ಮಾಡಿರೋದು ಗೊತ್ತಾಗಿದೆ. ಒಟ್ಟಾರೆಯಾಗಿ ಜನರಿಂದ ಸುಮಾರು 4 ಕೆಜಿ ಅಷ್ಟು ಚಿನ್ನವನ್ನ ವಂಚಿರೋದು ಕೂಡ ಗೊತ್ತಾಗಿದೆ. ಇವರು ಚಿನ್ನವನ್ನ ಅಡವಿಟ್ಟಂತಹ ಚಿನ್ನವನ್ನ 40 ಇಂದ 50% ರೇಟ್ಗೆ ಮಾರಾಟ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಇದೀಗ ಪೀಣ್ಯದಲ್ಲಿ ಆತನನ್ನ ಅರೆಸ್ಟ್ ಮಾಡಿ ಇದೀಗ ಒಂದಷ್ಟು ಚಿನ್ನವನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.